ಹೋದರೆ ಕಮಲೆಯನ್ನು ಹೊರಸಲು ವಿಜಯನ ಸಮ್ಮತಿಯಷ್ಟು ಸತ್ಯ. ಶ್ರೇಯಕ್ಕಾಗಿ ಹೇಳಿರುವುದೇ ಸ್ನೇಹ ಸಂಬಂಧಕ್ಕೆ ಬಹಳ ವ್ಯತ್ಯಾಸವಿದೆ. ಸ್ನೇಹ ವರ್ಗ ಭೇದವಿಲ್ಲದೆ ನಡೆದರೆ ಸಂಬಂಧ ಸರಿ ಸಮಾನರಲ್ಲಿ ನಡೆಯುವಂಥದ್ದು. ರಾಜವಂಶದ ಜನಿತ ವಿಜಯ ಸಿರೆದೊರೆ ಇಂದಿಗೆ ಮಹಾರಾಜನಂತೆ ಮೆರೆಯುವ ಇವನ ಅಣ್ಣ ನಾಗರಾಜ ದರ್ಪದ ದೊರೆ. ಈ ದರ್ಪದ ಸುಳಿಗೆ ಸಿಕ್ಕುವ ಮೊದಲೇ ಸೋದರಿಗೆ ಬೇರೆ ಒಂದು ವರವನ್ನು ಹುಡುಕೋದೇ ಉತ್ತಮ. ಈ ಚಿಂತೆ ಬಿಡಿಸುವಾಗಲೇ ನಮ್ಮನ್ನ ನಡೆನೀರಲ್ಲಿ ಕೈಬಿಟ್ಟ ರಗಣನ ಚಿಂತೆ ಇನ್ನೊಂದೆಡೆ ಭಾವಿಸುತ್ತಲಿದೆ. ಚಿಂತೆ ನೋಡಿದ್ದಾನಲ್ಲ. ಬಾ ಮಂಜುಳ, ಬಡವರ ಗೋಳಗತೆಯನ್ನು ಕೇಳು. ಹಣದ ಆಸೆಗಾಗಿ ಬೆನ್ನೆಂದಿನ ಬಂಧುಗಳನ್ನು ತೆಗೆಸಿ ಅಣ್ಣನಿರುವಾಗ ಚಿಂತೆ ನಗುತ್ತಿರಲಾದತ್ತೆ. ತಾರಣಕ್ಕೆ ಬಂದ ತಂಗಿ ಮದುವೆಯನ್ನು ನೆರವೇರಿಸುವುದನ್ನು ಮರೆತು ಶ್ರೀಮಂತರ ಹಿಂದೆ ಬೀದಿ ನಾಯಕ್ಕೆ ಎಂಜಲನ್ನಕ್ಕಾಗಿ ಅಲಿತಿರುವ ಅಣ್ಣನನ್ನು ಕಂಡು ಚಿಂತೆ ನಗುತ್ತಿರಲಾದತ್ತೆ. ಹೋಗಲು ಬಿಡ ಮಂಜುಳ, ಬಡವರ ಗೋಳು ಅಂಗದಂತೆ ಅದು ಇಲ್ಲದೆ ಅವರು ಬಾಳಿಲ್ಲ. ಇರಲಿ, ನಿನ್ನ BF ರಿಸಿಟ್ ಏನಾಯ್ತು? ಪಾಸ್ ಆಗಿದ್ದೀನಲ್ಲ ಚಂದ್ರು. ಇನ್ಮೇಲೆ ಕಾಲೇಜು ಚಿಂತೆನೇ ಇದೆ. ಈ ಊರಲ್ಲಿ ನಿಮ್ಮೊಂದಿಗೆ ಹಾಯಾಗಿ ಜೀವನ ಮಾಡಬಹುದು. ನನ್ನ ಜೊತೆ ನೀನು ಹಾಯಾಗಿರ್ಬೇಕಾದ್ರೆ ನಾವಿಬ್ಬರು ಬಾಳ ಬಾಣದಲ್ಲಿ ಮದುವೆ ಸೂರ್ಯೋದಯ ಆಗಬೇಕು. ಅದಕ್ಯಾಕೆ ಚಿಂತೆ ಚಂದ್ರು? ನೀವು ಸಂಬಂಧಿಸಿದ ಮರುಕ್ಷಣವೇ ನಮ್ಮ ಮನೆ ಜೊತೆ ಮಾತನಾಡಿ ಮದುವೆ ದಿನ ನಿರ್ಧರಿಸುವೆ ನಾನು. ಮಂಜುಳ, ಸುಖದ ಸುಪ್ಪತ್ತಿಯಲ್ಲಿ ಸುಳದ ಆಡುವ ನಿನ್ನನ್ನು ದರಿದ್ರ ದೇವತೆ ಸಿಂಗಾರ ಹೊಂದಿರುವ ನನ್ನ ಮನೆಗೆ ಕರೆದೊಯ್ಯಲು ಮದುವೆಯಾಗದೆ. ಚಂದ್ರು, ನಿಮ್ಮಿಂದ ಯಾವ ಭೋಗದ ಜೀವನವನ್ನ ಬಯಸಿ ಬಂದವಳಲ್ಲ ನಾನು. ನನಗೆ ಬೇಕಾಗಿರುವುದು ಶೃಂಗಾರದ ಅರಮನೆಯಲ್ಲ, ನಿಮ್ಮ ಪವಿತ್ರ ಪ್ರೇಮದ ಗುಡಿಸಲು. ನಿಮ್ಮ ಪ್ರೀತಿ ನಿನಗೆ ಐಶ್ವರ್ಯ, ಬಂಗಾರ. ಮಂಜುಳ, ನಿನ್ನಂತ ಪರಿಸ್ಥಿತಿ ಪ್ರೇಮಿಯನ್ನು ನನ್ನ ಬಾಳ ಸಂಗತಿಯನ್ನಾಗಿ ಪಡೆಯಬೇಕಾದರೆ ನನ್ನ ಪುಣ್ಯಕ್ಕೆ ಸಾಟಿ ಯಾವುದೇ ಇಲ್ಲ. ದಯವಿಟ್ಟು ಸಾಕು ನಿಲ್ಲಿಸಿ. ಈ ನಿಮ್ಮ ಹೊಗಳಿಕೆಗಳನ್ನ ನನ್ನ ಎದೆಯಲ್ಲಿ ಮೋಹದ ಮಹಾಪೂರ್ವವನ್ನೇ ಎಬ್ಬಿಸುತ್ತಿದೆ. ಮನದೆನಿಯಳ ಮನ ಬೇಕು ಅನರಾಗದ ಹಾಡು ಕೇಳ್ತೀಯಲ್ಲ. ಪ್ರೇಮದ ಹಾರ್ಮೋನಿಯಂ ನುಡಿಸುವ ನಿಪುಣನೆಲ್ಲ ಎದುರಿಗೆ ಇರುವಾಗ ಮನ ಅನುರಾಗದ ಹಾಡು ಹೇಳೋದು ತಪ್ಪ? ಹಾಗಾದ್ರೆ ನಿನ್ನ ಅನರಾಗದ ಹಾಡಿನಿಂದ ನನ್ನ ಮನ ತಣಿಸಿದೆಯಾ? ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ಬರಿಯ ಬರ್ಬರಿಯ ವಾಸಂತಿ ವಾಸಂತಿ ನನ್ನೆದ ತೋಟಕ್ಕೆ ಬರ್ತೀಯ
ಕಾಡಿಗೆ ಕಟ್ಟಿಗೆ ಕಡಿದುಕೊಂಡು ಬರಲು ಒತ್ತಾದ ನಾನಿನ್ನು ಬರಲಿ. ಏನ್ರಿ, ಇವತ್ತೊಂದು ದಿನ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನನ್ಗೊಬ್ಬರಿಗೆ ಬೇಜಾರಾಗುತ್ತೆ. ದಿನ ಏನೆಲ್ಲ ಈ ನಿನ್ನ ಅರಳಿದ ಮಲ್ಲಿಗೆ ಮುಖ ನೋಡ್ತಾ ಕೊಡುತ್ತಾರೆ. ಆಗ ಬಟ್ಟೆಗಳು ನಿನ್ನ ನೋಟದಿಂದ ಹುಟ್ಟುತ್ತವೆ. ಸಂಜಾಗರದಿಂದ ಸೂರ್ಯ ಪಶ್ಚಿಮಕ್ಕೆ ಜಾರ್ತಾ ಇದ್ದ ನಾನಿನ್ನ ಬರವೆ. ಆಯ್ತು, ಹೋಗ್ಬನ್ನಿ. ಕಾಡಿಗೆ ಕಡಿಯಲು ಹೊರಟಿದೆ. ಅಷ್ಟರಲ್ಲಿ ಇವರು ಬಂದ ಕಾರಣ ನಿಲ್ಲಬೇಕಾಯಿತು. ಚಂದ್ರು, ಇವರ ಪರಿಚಯ ನನಗಾಗಲಿಲ್ಲ. ಇವರು ಮಂಜುಳಾ ಅಂತ ನಮ್ಮವರ ಚೆಟ್ಟಿಯವರ ಸೋದರಿ. ಓಹೋ, ಸಂತೋಷ, ಬಹಳ ಸಂತೋಷ. ನಮಸ್ಕಾರ ಶೆಟ್ಟರಿಗೆ. ನಮ್ಮೂರಿನ ಶೆಟ್ಟರಿಗಿಂತ ಸುಂದರವಾದ ಸಹೋದರಿಯೊಬ್ಬಳಿದ್ದಾಳೆಂದು ನನಗೆ ಗೊತ್ತೇ. ಇಷ್ಟು ದಿನ ಪಟ್ಟಣದಲ್ಲಿ ಪದವಿ ಪಠ್ಯಕ್ಕಾಗಿ ಅಭ್ಯಾಸ ಮಾಡ್ತದಲ್ಲ, ಮಾನ್ಯ ತಾನೇ ಅಭ್ಯಾಸ ಮುಗಿಸಿಕೊಂಡು ಹಿಂದಿರುಗಿದ್ದಾಳೆ. ಹೌದು ನಾಗರಾಜ್, ಕಾವ್ಯಕ್ಕೂ ಎರಡರ ಕಡೆ ಬಂದಿದೆಯಲ್ಲ. ಚಂದ್ರು, ಮನೆಯ ಕೆಲಸದಲ್ಲಿ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕಾಗಿ ಈ ಬೇಟೆಯಾಡಲು ಈ ಹನುಮ ಹಳ್ಳಿಗೆ ನಾನು ಬರಬೇಕಾಯ್ತು. ಸರಿ ನಾಗರಾಜ್, ನನ್ನ ಕೆಲಸಕ್ಕೆ ಒತ್ತಾದ್ರೆ ನಾನಿನ್ನು ಹೋಗುವೆ. ಮಂಜುಳಾ, ನಾನು ನಾಳೆ ಬೆಟ್ಟೆಗೆ ಬರ್ರಿ. ನಾನು ಬರೀತೆ ಬನ್ನಿ. ಬಾ. ಅವನೋದೊಡನೆ ನೀನು ಹೊರಟಿಯಲ್ಲ ಮಂಜುಳಾ, ಏಕೆ ನನ್ನ ಜೊತೆ ಮಾತನಾಡಲು ನಿನಗೆ ಮನಸ್ಸಿಲ್ಲವೇ? ಹಾಗೇನಿಲ್ಲ ನಾಗರಾಜ, ನಾನು ಬಂದು ಬಹಳ ಬೇಳೆ ಆಗಿತ್ತು, ಅದಕ್ಕಾಗಿ ಹೊರಟಿದ್ದೆ ಅಷ್ಟೇ. ಮಂಜುಳಾ, ಹೋಗುವಿರಂತೆ ಮಂಜುಳಾ, ಹೋಗುವಿರಂತೆ. ಹೋಗುವುದಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿ ನನ್ನ ಮನಪರಿಚಯವೊಂದನ್ನು ಕೇಳಲು ಬಯಸುತ್ತಿದೆ. ನೀವು ತಪ್ಪು ತಿಳಿಯದಿದ್ದೆ ನಿಸ್ಸಂಕೋಚವಾಗಿ ಕೇಳಿ. ಮಂಜುಳಾ, ಮುಗ್ಧ ಕೋಗಿಲೆಯ ಮರಿ ಕಾಗೆಯ ಗೂಡು ಸೇರಿದರೆ ಕೊನೆಯವರೆಗೆ ಅದರಿಂದ ಹಲ್ಲೆ ಉಳಿಯಲಾಗುತ್ತೆ. ಇಲ್ಲ, ಕಾಗೆಗೆ ನಿಜಾಂಶ ತಿಳಿದುಕೊಡಲೇ ಅದನ್ನು ಆತನ ಗೂಡಿನಿಂದ ಹೊರಗೆ ಹಾಕುತ್ತೇನೆ. ಮಂಜುಳಾ, ಆ ಚಂದ್ರನೆಂಬ ಕಾಗೆ ಕೋಗಿಲೆಯಂತಿರುವ ನಿಮ್ಮ ಶೀಲವನ್ನು ದುಷ್ಟತನದ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಹೊರಹಾಕುವಷ್ಟರಲ್ಲಿ ನೀವೇ ಅಲ್ಲಿಂದ ಹೊರಹಾರುವುದು ಉತ್ತಮವಲ್ಲವೇ?
ನಾಗರಾಜ ನಾಗರಾಜ, ಇದೇನು ನನ್ನ ಚಂದ್ರು ಕಾಗಿಲೆ ಅಂತವನ? ಅಲ್ಲ, ನನ್ನ ಚಂದ್ರು ಕೋಗಿಲೆ ಅಂತವನು. ಅಂತೆ ಅವನ ಪ್ರೇಮದ ಗೀತೆಯನ್ನು ಕೂಗಿದ್ದು, ನಾನು ಕೂಡ ಕೋಗಿಲಾಗಿ ಅವನ ಪ್ರೇಮದ ಗೂಡನ್ನು ಸೇರಿದ್ದು. ಮಂಜುಳಾ, ನೀನು ಎಷ್ಟು ವಿದ್ಯೆ ಕಲಿತರೂ ನಿನಗೆ ಬುದ್ಧಿ ಇಲ್ಲ. ಚಂದ್ರು ನೋಡಲಕ್ಕೆ ಕೋಗಿಲೆ ಎತ್ತಿರಬಹುದು, ಆದರೆ ಅವನ ಕೆಟ್ಟ ಗುಣಗಳು ಕಾಗಿಲೆ ಸುರದಕ್ಕೆ ಬಿಟ್ಟ. ನಾನೇ ನನ್ನ ಕಣ್ಣಾರೆ ಎಷ್ಟೋ ಬಾರಿ ಕಂಡಿದ್ದೇನೆ. ಇಲ್ಲ ಇಲ್ಲ, ನನ್ನ ಚಂದ್ರು ಬಿಳಿ ಹಾಲಿನಷ್ಟೇ ಪರಿಶುದ್ಧ. ಮಂಜುಳಾ, ಬೆಳ್ಳಗಿನ ಹಾಲಲ್ಲ ಮಂಜುಳಾ, ಬೆಳ್ಳಗಿರುವುದನ್ನೇ ಹಾಲೆಂದು ನೀ ನಂಬಿದರೆ ಬೆಳಗಾಗುವಷ್ಟರಲ್ಲಿ ನಿನ್ನ ಸೌಂದರ್ಯದ ಸಿರಿ ಸುರೆಯಾದಿತ್ತು. ಎಚ್ಚರ ಮಂಜುಳಾ, ಎಚ್ಚರ. ಬಂಗಾರದಲ್ಲಿ ಕಸರುಂಟೆ, ಬಡವರಲ್ಲಿ ಮೋಸ ಉಂಟೆ. ಮಂಜುಳಾ, ಮೋಸ ವಂಚನೆ ಎಂಬುದು ಶ್ರೀಮಂತರ ಗುತ್ತಿಗೆ ಏನಲ್ಲ ಮಂಜುಳಾ. ನಾನೇನು ಇದ್ದುದನ್ನೇ ಸಕಾಲದಲ್ಲಿ ಎಚ್ಚರಿಸಿರುವೆ, ಬೇಕಾದರೆ ಸಾಕ್ಷಿಗಳನ್ನು ಕೂಡ ಒದಗಿಸಬೇಕು. ಸಾಧ್ಯವೇ ಇಲ್ಲ. ನನ್ನ ಚಂದ್ರು ಚಂದ್ರನಷ್ಟೇ ನಿರ್ಮಲ ಅವಳು. ಮಂಜುಳಾ, ಆ ನಿರ್ಮಲ ಚಂದ್ರನಲ್ಲಿಯೂ ಕಪ್ಪು ಕಡೆಗಳಿರುವುದಕ್ಕೂ ಹರಿಯಲಾರ್ಯ. ಯಾರು ನಾನು ಈ ವಿಷಯನ ನಂಬಲಾರೆ. ಮಂಜುಳಾ, ನೀವು ನಂಬದಿದ್ದರೆ ನನಗಾಗುವ ನಷ್ಟವೂ ಏನಿಲ್ಲ, ನೀವು ನಂಬಿದರೆ ನನಗಾಗುವ ಲಾಭವೂ ಏನಿಲ್ಲ. ಏನೋ ಒಬ್ಬ ಮುಗ್ಧ ವಿದ್ಯಾವಂತನ ಮೋಸ ಹೋಗಬಾರದೆಂದು ಸಕಾಲದಲ್ಲಿ ಎಚ್ಚರಿಸಿ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರೆ ಕೈಲಾಸ, ಹೆಣ್ಣಿನ ಮನಸ್ಸು ಜಾರಿದರೆ ವನವಾಸ. ಇದರ ಮೇಲೆ ನಿಮ್ಮಿಷ್ಟ. ಕ್ಷಮಿಸಿ ನಾಗರಾಜ, ಯಾಕೋ ನನ್ನ ತಲೆ ತುಂಬಾ ಬಿಸಿ ಹೋಗ್ತಾ ಇದೆ. ನಾನು ಮನೆಗೆ ಹೋಗ್ತೀನಿ, ನೀವು ಬರಬ್ಯಾ? ಬರಲಾಗುವುದಿಲ್ಲ ಮಂಜುಳಾ, ಇನ್ನು ನಾನು ಬಂದು ಬೇಟೆಯಾಡುವುದೇ ಮುಗುದಿಲ್ಲ. ಅದು ಹೇಗೆ ಮಂಜುಳಾ, ಇಂದು ಇಲ್ಲಿಯ ಸಮೀಪದಲ್ಲಿ ಸುಂದರವಾದ ಜಿಂಕೆಯೊಂದನ್ನು ನಾ ಕಂಡೆ. ಆ ಜಿಂಕೆಯನ್ನು ಕಂಡು ಕೈಯಲ್ಲಿರುವ ಕೋವಿಯನ್ನು ಎತ್ತಿ ಹಿಡಿದು ಗುರಿಯನ್ನಿಟ್ಟುಕೊಂಡು ಆಡಿಸುವಷ್ಟರಲ್ಲಿ ತಿರುಕಲಪ್ಪನ ಮುರುಕು ಬಾಣಕ್ಕೆ ಸಿಕ್ಕಿತು. ಅವನಿಂದ ಬಿಡಿಸಿಕೊಂಡು ಉಪಚರಿಸಿ ಹಾಕಿದ್ದೇನೆ ನೋಡೋಣ. ಬದುಕಿದರೆ ಅದರ ಚೆಲ್ಲಾಟ, ಸತ್ತರೆ ಅದರ ದೇಹ ಮಾರಾಟ. ಸರಿ, ನೀವು ಉಪಚರಿಸಿ, ನಾನು ಹೋಗಿ ಬರುವೆ. ಬಾಯ್. ಉಪಚರಿಸಬೇಕಂತೆ. ನನ್ನ ನುಡಿಗಳಿಂದ ಈ ಹೆಣ್ಣು ಜಿಂಕೆ ಯಾವ ಕ್ಷಣದಲ್ಲಿ ಚಂದ್ರುವಿನ ಪರಿಶುದ್ಧವಾದ ಪ್ರೇಮವನ್ನು ಹೊಂದಿತ್ತು, ಆಗಲೇ ನನ್ನ ಮರಳು ಮಾತಿನಿಂದ ಉಪಚಾರ ಪಟ್ಟಂತೆ. ಇಷ್ಟನ್ನು ತಿಳಿಯದ ಶೆಟ್ಟಿಯ ಸಹೋದರಿ, ನಿಜವಾಗಿಯೂ ನೀನು ಸೌಂದರ್ಯದ ಸಿರಿ. ನಿನ್ನನ್ನು ಕಂಡೊರೆ ನನ್ನ ಎದೆಯಲ್ಲಿ ಕಾಮದ ಬಿಡಿ ನಾಗರ ಎಡೆಯೆತ್ತಿ ಆಡುತ್ತಿದೆ. ನಾನು ಮನಸ್ಸು ಮಾಡಿದರೆ ಆ ಇಂದ್ರನ ಹೊರಗಿಳಿಯರಾದ ರಂಬೆ ಪೂರ್ವತಿ ಮೇಲಕ್ಕಿನ ಒಂದು ನಾಟ್ಯ ಮಾಡುತ್ತಿರುವಾಗ
ಮಗಳೇ? No! Never! ನನ್ನ ಜೀವನದ ಇತಿಹಾಸದ ಪುಟಗಳು ತಿರುಗಿ ಹಾಕುತ್ತಾ ಹೋದರೆ ನನ್ನ ಗುರಿ ಎಂದಿಗೂ ತಪ್ಪಿಲ್ಲ. ಈ ನನ್ನ ಗುರಿಗೆ ಸಿಕ್ಕಿಕೊಳ್ಳಲಿರುವ ಈ ಹಕ್ಕಿ ನನ್ನ ಪುಕ್ಕವನ್ನು ಕಳೆದುಕೊಂಡು ನನ್ನ ತೋಳು ಸಿಕ್ಕಿಕೊಳ್ಳಲೇಬೇಕು. ₹2,000 ಜ್ಯೋತಿರ್ಲಿಂಗ ಸ್ವಾಮಿ ಹಿರೇಮಠ 501 ರೂಪಾಯಿ, ಸಿದ್ಧಲಿಂಗ ಸ್ವಾಮಿ ಭಾಗವತ ಶಿವಂಗಿ 2,001 ರೂಪಾಯಿ, ಶರಣಯ್ಯ ಸ್ವಾಮಿ ಹಿರೇಮಠ ಶಿವಂಗಿ 501 ರೂಪಾಯಿ, ಕೆ ವೆಂಕಟೇಶ್ ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯರು ಶಿವಂಗಿ 2,001, ಬುಡನ್ ಸಾಬ್ ಗ್ರಾಮ ಪಂಚಾಯತ್ ಸದಸ್ಯರು ಶಿವಂಗಿ 2,100 ರೂಪಾಯಿ, ರಾಜಶೇಖರಪ್ಪಗೌಡ ದಳಪತಿ 501 ರೂಪಾಯಿ, ಹಿರಣ್ಗೌಡ ಚಿಂಚರ್ಕಿ ಗಾಲಗ್ 500 ರೂಪಾಯಿ, ಮೊಹಮ್ಮದ್ ಸಾಬ್ ಮಕಶಿ 500 ರೂಪಾಯಿ, ಧನಂಜಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು 1,011 ರೂಪಾಯಿ, ಇಮಾಮಲಿ ಪೂಜಾರಿ 1,100 ರೂಪಾಯಿ, ರಾಮಣ್ಣ ಪೂಜಾರಿ ಪಂಜೀರ್ ಶಿವಂಗಿ 501, ಸಿದ್ದ ಪೂಜಾರಿ ಪಂಜೀರ್ ಶಿವಂಗಿ 501, ತಿಮ್ಮಣ್ಣಗೌಡ ಗ್ರಾಮ ಪಂಚಾಯತ್ ಸದಸ್ಯರು ಚಿತ್ಲಕೊಂಡ 500 ರೂಪಾಯಿ, ರಾಜಾ ಸಾಬ್ ಕಾಲೇಕರ್ ಚಿತ್ಲಕೊಂಡ 200 ರೂಪಾಯಿ, ಹನುಮದೊರೆ ಕಾವಲಿ ಶಿವಂಗಿ 501, ಕಾಸಿಂ ಸಾಪೋರ್ ಶಿವಂಗಿ 500 ರೂಪಾಯಿ, ಮಾರ್ಯಪ್ಪ ಕನ್ಯಪ್ಪ ಶಿವಂಗಿ 501, ಈರಪ್ಪ ಭಜಂತ ಶಿವಂಗಿ 500 ರೂಪಾಯಿ, ಮಾಜಪ್ಪ ಶಿಕ್ಷಕರು ಶಿವಂಗಿ 500 ರೂಪಾಯಿ, ಮಲ್ಲಿಕಾರ್ಜುನ ಅಡಪ ಶಿವಂಗಿ 501, ರಸೂಲ್ ಸಾಬ್ ಮಕಾಶಿ ಶಿವಂಗಿ 500 ರೂಪಾಯಿ, ನಾಟಕ ಕಲಾವಿದರು ಶಿವಕುಮಾರ್ ಮಾಲಿ ಪಾಟೀಲ್ ಗೆಜಬ 500 ರೂಪಾಯಿ, ಷಣ್ಮುಖ KSRTC ಡ್ರೈವರ್ 501, ಬಸವರಾಜಪ್ಪ ಗೌಡ ಮಾಲಿ ಪಾಟೀಲ್ ಗೆಜಬ 501, ಜಗದೀಶ್ ಪೂಜಾರಿ ಎಲೆಕ್ಟ್ರಿಕಲ್ ಗೆಜಬಾಯಿ 500, ಅಯ್ಯಣ್ಣ LNT ಮುಷ್ಟೂರ್ 500 ರೂಪಾಯಿ, ಮೂಕಪ್ಪ ಪೂಜಾರಿ ಶಿವಂಗಿ 200, ಮರ್ಸಣ್ಣ ಪೂಜಾರಿ 200, ರಾಚನಗೌಡ ಪೊಲೀಸ್ ಪಾಟೀಲ್ ತೆಗ್ಯಾಳ್ 500 ರೂಪಾಯಿ, ಅಲ್ಲಾವುದ್ದೀನ್ ರಸ್ತಾಪುರ್ ಶಿವಂಗಿ 500 ರೂಪಾಯಿ, ಶಿವಗ್ರೇಶ್ ಗೌಡ ಅಂಗಡಿ 1000 ರೂಪಾಯಿ, ಗೌಸ್ ಮುದ್ದೀನ್ ರಸ್ತಾಪುರ್ ಶಿವಂಗಿ 1000 ರೂಪಾಯಿ. ಅದೇ ರೀತಿ ಶಿವಲಿಂಗಪ್ಪ ಮರಾಠ್ ಶಿವಂಗಿ 201, ಅಂಜನೇಯ ಜುಟ್ಮಾಡಿ 201, ಬಾಲರಾಜ್ ಅಂಗಡಿ ಪರಮೇಶ್ ಚಿತ್ರಕುಂಟ 501, ರಾಮಲಿಂಗ ಕಟಿಕಾರ್ ಶಿವಂಗಿ 200 ರೂಪಾಯಿ, ರೆಡ್ಡಪ್ಪ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರು ಮುಷ್ಟೂರ್ 500 ರೂಪಾಯಿ, ಬಸವರಾಜ್ ನಾಯಕ್ ಮುಷ್ಟೂರ್ JDS ಮುಖಂಡರು 500 ರೂಪಾಯಿ, ಮೂಕಪ್ಪ ಜುಟ್ಮಾಡಿ ಶಿವಂಗಿ 200 ರೂಪಾಯಿ, ರಂಗಣ್ಣದವರ ಮೇಟಿಗೌಡರು ಶಿವಂಗಿ 1000 ರೂಪಾಯಿ, ಶಿವ ಕಾವಲಿ ಡ್ರೈವರ್ ಶಿವಂಗಿ 1001, ದೇವಪ್ಪ ಕಾವಲಿ ಶಿವಂಗಿ 1001. ಅದೇ ರೀತಿಯಾಗಿ ರಾಜುಗೌಡರು ಇವರಿಗೆ PSI ಆದಿನಾರಾಯಣ ದೇವದುರ್ಗ 501, ಮಾನ್ಶಯ ಪಂತ್ ನಿವೃತ್ತ ಶಿಕ್ಷಕರು ದೇವದುರ್ಗ 501, ಮೂಕಪ್ಪ ಜುಟ್ಮಾಡಿ 100 ರೂಪಾಯಿ ಹಾಗೂ ಒಂದು ವಾಚನ್ನು ಕೊಟ್ಟಿರ್ತಾರೆ. ಆಮೇಲೆ ಹಾಕಿರಿ ನೀವು. ಶೆಟ್ಟಿ ಪಾತ್ರಕ್ಕೆ ಮಾಳಪ್ಪ ಮೂಕಪ್ಪ ಜುಟ್ಮಾಡಿ ಅವರು 101, ಆಮೇಲೆ ಒಂದು ವಾಚ್ ಕೊಟ್ಟಿರ್ತಾರೆ, ಆಮೇಲೆ ಹಾಕಿರಿ. ಅದೇ ರೀತಿಯಾಗಿ ನರಸಣ್ಣ ದೊರೆ ನರಸಮ್ಮ ಮಲ್ಲಿನಾಯಕನ ದೊಡ್ಡಿ 100 ರೂಪಾಯಿ. ಥ್ಯಾಂಕ್ ಯು.
ಮೂಢ ಗ್ರಾತುಲರಲ್ಲ. ಧರ್ಮಗಳನ್ನು ಬದಿಗಿಳಿಸಿ ಬರದಿಂದ ಬರುವ ಸಮಾಜದ ಸುಖ ಸಂಪತ್ತನ್ನು ಕೊಳ್ಳ ಹೊಡೆಯುವ ಆಕ್ರಮಣಕಾರಿ ನಾನು. ದುಡಿಮೆ ದೇವರೆಂದು ಅರಿತು ಕಷ್ಟಗಳಂತೆ ದುಡಿದು ಜೇನಿನಂತೆ ಮಧು ಸಂಪತ್ತನ್ನು ಸಂಗ್ರಹಿಸುವ ಅನೇಕಗಳ ಸತ್ತನ್ನು ಭರಿಸಿ ಸುಖ ಎಂಬ ಸಿಹಿಯನ್ನು ಸವಿಯುವ ಹಣ್ಣು ಬಾಯಿನ ಅಂತ ಗುರುಗಳಾದರೂ ಜಗತ್ತು ಗುರು ನಾನು. ನನ್ನಂತನ ಪಾಕಿಟನ್ನು ಅಪರಿಸಲು ಬರ್ತೀಯಲ್ಲ, ಎಂತ ಕದಿಮನ ನೀನು. ಇದು ಯಾವ ಜಂಬದ ಜಗದ್ಗುರಾದರ ನನಗೇನು. ನಾನು ದ್ರೋಣಾಚಾರ್ಯನ ಯುದ್ಧ ಕಲಿತ ಕೆಲವೇನಂತೆ ಈ ದಿನವಿನ ಬಚ್ಚವಾಗಿದ್ದೀಯಾ. ಎಂದಾದರ ಒಂದೀರ ನಿನ್ನ ಪಾಕೆಟನ್ನು ಅಪರಿಸ ಬಿಡುವುದಿಲ್ಲ. ಸ್ವಲ್ಪ ಜ್ಞಾಪನದಲ್ಲಿ ಇಟ್ಕೋ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯವಿದೆ, ಜೊತೆಗೆ ಜಂಬೂಕದ ಜಾಣತನವು ಜಾಗೃತವಾಗಿದೆ. ಹುಲಿಯ ಧೈರ್ಯವಿರುವುದು, ನರಿಯ ಜಾಣತನಿರುವುದು. ಆದರೆ ಕೆಲಸ ಮಾತ್ರ ಕಳ್ಳನಕ್ಕಿಂದಾಗಿದೆ. ಹಾಗಾದರೆ ನಿನ್ನನ್ನು ಕುರಿಯ ತೋಳನ್ನು ಆರಿಸುವ ತೋಳಂದು ತಿಳಿಯಲಿ. ಒಂದು ತೋಳದಿಂದ ಆರಿಸಿದರಾಯಿತು. ನಿನ್ನಂತ ಶಕ್ತಿವಂತ ಪ್ರಾಣಿ ನನ್ನ ಜೊತೆಗೂಡಿದರೆ ಹಿಂಡನ್ನು ಆರಿಸುವುದೇನೋ ಮಾತಷ್ಟವಲ್ಲ. ನಿನ್ನ ಸಹಾಯ ಯಾಚಿಸಲೇ. ನೋಡು ಮಿಸ್ಟರ್, ನನಗೆ ಮುಚ್ಚಿಟ್ಟು ಮಾತಾಡೋದು ಅಭ್ಯಾಸವೇ ಇಲ್ಲ. ಇನ್ನೊಬ್ಬರ ಅಧೀನದಲ್ಲಿ ಬದುಕು ಮಾಡಲೇ ಇಷ್ಟವೇ ಇಲ್ಲ. ಕತ್ತಣ್ಣಿನಲ್ಲಿ ಭೀಮ ಪಾಲಿಲ್ಲದೆ ಕರಿಪಾಲವಾಗದ ದಿನದ ಪ್ರಶ್ನೆ ಬರೋದಿಲ್ಲ. ಒಟ್ಟಾರೆ ನಾವು ಉಪಯೋಗಿಸುವ ಮೋಸದಸ್ತ್ರಗಳನ್ನು ನಮ್ಮಲ್ಲೇ ಉಪಯೋಗಿಸದಿದ್ದರಾಯ್ತು. ಏನದ ಕರಾರು. ನಾನೇನು ನಿಮ್ಮೆಲ್ಲಿಗೆ ಸೇರುವನು, ಆದರೆ ಪಾದದ ಇಸವು ಮಾತ್ರ ಸಮನಾಗಿರಬೇಕು. ನೀವು ಹಾಲೆರೆದರೆ ನಾನು ಜೇಲರಿವೆ, ನೀವು ಇಸರೆದರೆ ನಾನು ಇಸರ ಕಡಲಲ್ಲಿ ಹಾಕುವೆ.
ರಾಜ್ಯನನ್ನು ನಿನ್ನೇನಂತ ಕರೆಯುವರು? ರದು ಒಂದು ಚಾಣಿಕ್ಯ, ಭೂಗದ ಪ್ರಪಂಚದಲ್ಲಿ ನಿನ್ನ ಹೋರಾಟಗಳೇನು? ಅರ್ಹತೆ ಕಳಿವಿನಿಂದ ಬೆಲೆ ಮಾಡುವವರಿಗೆ ಸರಿಯಾದ ಅರ್ಹತೆ ಚಾಣಿಕ್ಯ. ಈ ಊರಾಚೆ ಒಂದು ಆಳು ಕೋಟೆ ಇದೆ, ಅರಮನೆ ಅಂತ ಬಂಗ್ಲೆ ಇದೆ. ಅಲ್ಲಿ ನಮ್ಮಂತ ಗುಂಡಾಜನರ ರಕ್ಷಕ ನಾಗರಾಜರಂಬರಿದ್ದಾರೆ. ಈ ಸಮಾಜದ ರಾಜಕೀಯ ವಲಯದಲ್ಲಿ ಅತ್ಯಂತ ಪ್ರಭಾವಿತ ಗೌರವಾನ್ವಿತ ವ್ಯಕ್ತಿ, ಪೂರ್ವ ಜನ್ಮದಲ್ಲಿ ರಾಜರಾದರೆ. ಆದರೆ ಆ ವ್ಯಕ್ತಿಗೆ ಹೆಣ್ಣಿನ ಚಪಲ, ನಮಗೆ ಹಣದ ಚಪಲ. ಅರ್ಥವಾಯ್ತಲ್ಲ? ಅವರು ಕಾರ್ಯಕ್ಕೆ ನಾವು ಬೇಕು, ನಮ್ಮ ಕಾರ್ಯಕ್ಕೆ ಅವರು ರಕ್ಷಣೆ ಬೇಕು. ಇಂದು ರಾತ್ರಿ ನಾನು ನಿಮ್ಮ ಆದಿಯನ್ನು ಕಾಯ್ತಿರ್ತೀನಿ. ನಾ ಇನ್ನು ಬರೇ ಇವನೊಬ್ಬಕ ರಕ್ಷಕ ನಾಗರಾಜನಂತೆ, ಅವನಿಗೆ ಹೆಣ್ಣಿನ ಚಪಲವಂತೆ. ಈ ಚಪಲವ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು ಅಪರಿಸಿ ತಂದ ಲಾವಣ್ಯ ನನ್ನ ಉದ್ದೇಶ ಈಡೇರಿಸುವಳೆಂದೇ ಕಾಣುವುದು. ಆದಷ್ಟು ಬೇಗ ನಾನು ನಾಗರಾಜನ ಮನ ಸೇರಬೇಕೆಂಬುವುದೇ ನನ್ನ ಇಚ್ಛೆ. ಎಷ್ಟು ಬೇಗ ನನ್ನ ಮನಸ್ಸು ಚಪಲವಾಗುತ್ತೆ ಒಂದು ಕನಸಿನಲ್ಲೇ ಕರಲಿಲ್ಲ. ಹೇರಲಿ ಒತ್ತು ನೋಡಿ ರಘುವೆಂಬ ಮೂಢ ಕತ್ತಿಗೆ ತತ್ತರಿಸುವ ಲತ್ತಿಯ ಪೆಟ್ಟನ್ನು ಕೊಟ್ಟು ಒತ್ತಿನ ಹಟ್ಟವನ್ನು ಹೇರಿ ಮತ್ತೇರುವ ಲಾವಣ್ಯಳ ಸುತ್ತುವಲದಲ್ಲಿ ನಾಗರಾಜನ ಓವದ ಮುತ್ತಿನ ಮಳೆಯನ್ನು ಕುರಿಸಿ ಕತ್ತಿನಿಂದ ನನ್ನ ಮೋಸದ ಬೀಜವನ್ನು ಬಿಟ್ಟು ಸಂಪತ್ತನ್ನು ಒತ್ತು ಒಯ್ದಿದ್ದರೆ ನನ್ನ ಹೆಸರು ಚಾಣಾಕ್ಯ ಮತ್ತು ಚಾಣಕ್ಯರೇ ಅಲ್ಲ. साड़ी चोली धोती लंगा साड़ी चोली धोती लंगा साड़ी चोली धोती लंगा क्या हल्ला? सुबह से शाम तक इस गांव का एक एक दरवाजा खटखट करे तो भी हमारा कपड़े का टुकड़े भी व्यापार आगो जाए. अरे इस गांव का ಹೆಣ್ಣು ಮಕ್ಕಳು ಸಾಡಿ ತೊಡ್ತಾರ, ಕ್ಯಾ ಇಲ್ಲ ನಮ್ದಕ್ಕೆ ಹಲೋಮೂರಿ. ಅಲ್ಲ ಅಲ್ಲ ನೀನೇ ಇಲ್ಲ, ನಿನ್ನದು ಬಿಟ್ಟರೆ ಗತಿಯ ಇಲ್ಲ, ನಿನ್ನದು ಜಗವಿಲ್ಲ, ನಿನ್ನದು ಬಿಟ್ಟರೆ ಗತಿಯ ಇಲ್ಲ, ನಿನ್ನದು ಜಗವಿಲ್ಲ. ಇಲ್ಲ 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 ಅವು ಮೊದಲ ಸೋಲಿಲ್ಲ. ಅಯ್ಯ ಲಫಲ ಅಯ್ಯ ಲಫಲ
ಶಿವದ ಸಿಂಗಾರ ಒಮ್ಮೆರೆ ಅಲ್ಲದ ರಂಗ್ಯಾಗ ಶಿವದ ಸಿಂಗಾರ ಒಮ್ಮೆರೆ ಅಲ್ಲದ ರಂಗ್ಯಾಗ ಒಬ್ಬೈನ ಶೀಲನಗೀಗ ಒಳಗಿಸಿ ಬಿಡಲಿನೀಗ अरे इधर एक खूबसूरत लड़की बैठती थी ಅದಕ್ಕಾದ್ರೆ पूछता हूँ अरे हो ಹೆಣ್ಣು इधर आओ ಯಾವ್ದ್ರಿ ಚೋಟ್ ಉದ್ದ ಗಡ್ಡ ಬಿಟ್ಕೊಂಡ್ ಏನ್ ಉದ್ದ ಎತ್ರ ಬೆಳ್ಕೊಂಡ್ ಮಾರುದ್ದ ಮಾತಾಡ್ತೈತಲ್ಲ ಆಕೋ ಸಾಬಾ ಹೆಣ್ಣು ಪಣ್ಣ ಅಂತ ಮಾತಾಡ್ತಿಲ್ಲ ನಿನ್ನ ಕಣ್ಣಿಗೆ ಏನು ದನ ಕಣ ಕಾಣ್ತೀನಿ अरे गुस्सा ಬೇಡ ಬಾಯ್ ಆ ಹಲ್ಲಾಕೆ ಕಸಮ್ ನಮ್ದುಕ್ಕೆ ನಿಮ್ದು ಬಸರ್ ಗೊತ್ತಿಲ್ಲ ಬಸರ್ ಗೊತ್ತಿಲ್ಲ ಯಾಕೋ ಸಾಬಾ ನಡು ರಸದ ನಿಂತ್ಕೊಂಡ ಬಸರ್ ಗೀಸರ್ ಅಂತ ಮಾತಾಡಕತ್ತಿಲ್ಲ ಯಾಕ ಏನಂತೈತಿ ತಂಡ್ಯಾಗ ನಿಂದು ತಿಂಡಿ ತಿಂಡಿ ಅನ್ನಕತ್ತೈತೇನ ಏನ್ ಬಾಯಿ ಕ್ವಿಂಟಲ್ ಅನ್ನಕತ್ತೈತೆ अरे ऐसा नहीं ಹೆಣ್ಣು ಗುಮ್ಮ ಮಾಮು ತೊಟ್ಟಿದಾಗೆ ಬಸರ್ ಅಯ್ಯೋ ಇವ್ರ ಹಣ ಹೇಳ್ತೀರಿ ಹೆಸರಿಗೆ ಬಸರ್ ಅಂತ ಬಾಯ ಬುಗರಿ ಏಯ್ ಮುಲ್ಲಾ ಸಾಬ ಅದು ಬಸರಲ್ಲ ಹೆಸರು ನನ್ನ ಹೆಸರು ರತ್ನಮ್ಮ अरे रात ಇದು ಅಮ್ಮ ನಿಮ್ದಕ್ಕೆ ಗಾಮೆ ಹೆಣ್ಣು ಜನ ಸಾಲೆ ಕೊಟ್ಟಾರ ಇಲ್ಲ ಯಾಕ್ಲ ಕಪಿ ಹೆಂಗ್ ಕಾಣತೈತಿ ನಿನ್ನ ಕಣ್ಣಿಗೆ ನಾವು ಬರೇ ಬತ್ಲ ಆಟಾಡೋಂಗ್ ಕಾಣ್ತೀನೇನ ಅರೆ ಸಿಟ್ಟಿಗೆ ಬೇಡ ರಾಡಿತು ಅಮ್ಮ ಅಲ್ಲಕ ನನ್ನ ಮಗನ ಐತೆ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ಹಲೋ ಐತೆ ಯಾಕ ಅಲ್ಲಕ ನನ್ನ ಮಗನ ರತ್ನಮ್ಮ ಹೋಗಿ ರಾಡಿದುಮ್ಮ ಅನ್ನಕತ್ತಿಯಲ್ಲ ಯಾಕ ಏನಂತೈತಿ ಕೆರು ಬೇಡಕತ್ತೈತೆ ಮತ್ತ अरे माफ करो ನಮ್ದು ಭಾಷೆ ಐಸಿ ರತ್ನ ಮುಂದಮ್ಮ ಇದು ನಾವು ಸಾಡಿ ಬೇಪರಕ್ಕೆ ತಂದಿದ್ದು ಇದನ್ನ ಎಬಿಸ್ ಮಾತಾಡು ये कर्री करता क्या बहुत अच्छा है ಓ ನೀವು ಸೀರೆ ವ್ಯಾಪಾರ ಮಾಡೋರೇನ್ರಿ ಹಂಗಂಗ ಯಾವ ಸೀರೆ ತಂದಿರ್ ತೆಗೆದು ತೋರ್ಸ್ರಿ ನಮಗೇನಾರ ಮನಸ್ಸಿಗೆ ಬಂತ ಬಿಡೋ ಮಕ್ಕಳಲ್ಲ ತಗೊಂಡ್ ಬಾದಾಮಿ ಕಡೆ ರೈತ ತೆಗಿರಿ ಒಳಗಿದ್ದು ಹೊರಗ್ ತೆಗಿರಿ ಹಂಗ ಒಳಗೆ ಇಟ್ಕೊಂಡ್ ಕುಂದ್ರಬಾರ್ದು ಸಾಮಾನ ನಾವು ತೆಗೆದ್ರೆ ಬಹಳ ಇಷ್ಟ ಐ ತೇರಿ ಮೊಹಬ್ಬತ್ ಇದು ಒಂದು ಮುತ್ತು ಕೊಡು ಅಂದ ಏನು ಹೆಸರು ಏನದ ಐ ತೇರಿ ಮೊಹಬ್ಬತ್ ಮೊಹಬ್ಬತ್ ಹಾ ಇದು ಒಂದು ಮುತ್ತು ಕೊಡೋ ಹಂದಿ ಇದು ಮೊಹಬ್ಬತ್ ಇದು ಒಂದು ಮುತ್ತು ಕೊಡಂದಿ ಅದು ನಿಂತಕ್ಕೆ ಸಾಮಾನ್ಯ ಇರೋದು ಬಂಗಾರದ ಗುಡಿ ನಮ್ದಕ್ಕೆ ಸಾಮಾನ್ಯ ಇರೋದು ಏಕ್ ಮಿನರ್ ಸಾಡಿ ಏಕ್ ಮಿನ್ನರ್ ಅದ ಸಾರಿ ಇರೋಲ್ಲಕ್ಕ ಆ ಸಾಡಿದ ರೇಟ್ ಎಷ್ಟಪ್ಪ इसका पैसा 200 बोले तो 200 रुपये होता कम नहीं मिलता ಬಾಳತ್ತಪ್ಪ ಸ್ವಲ್ಪ ಕಡಿಮೆ ಮಾಡ್ಕೊಡು ಅಲ್ಲ अरे अरे तुम कोशिश कहीं करते हो हम पहले तुम मोरी देकर 50 रुपए कम बोले ಆಯ್ತು ಬಿಡು आई फिर भी हम तुम समझ कर ले तू और 1 रुपए कम करता हूँ ले ಆಯ್ತು ಬಿಡು ಇದ್ರ ಜೊತೆ ಒಂದು ಜಂಪರ್ ತೆಗಿಯಲ್ಲ ओ साड़ी ಒಳಗಿಂದ ಅಲ್ಲ ಅದ್ರ ಮ್ಯಾಗಿಂದ ಒಳಗಿಂದ ಅಂತ ಕೇಳ್ತಾನೆ चोली के पीछे क्या है चोली के पीछे चोली के नीचे क्या है चोली के नीचे चोली में दिल है मेरा चोली में दिल है मेरा चोली में तेरी मेरी प्यार को ओ ತಡಿ ಇದ್ರ ರೇಟ್ ಎಷ್ಟು ಇದ್ರ ದಾಮು इसका 18 रुपए ಏನಂದವ 18 रुपए ಇನ್ನೊಂದು
18 ರೂಪಾಯ. 18 ರೂಪಾಯಿ ಏನೋ ಅಂದಿ ನಾ ಬೇರೆ ತಿಳ್ಕೊಂಡೆ. ಹೋಗ್ಲಿ ಬಿಡು, ಇದು ಬಾಳ ಆಕೈತಿ, ಸ್ವಲ್ಪ 16 ರೂಪಾಯಿ ಮಾಡ್ಕೊಡಲ್ಲ. ಅರೆ ಕೈಸಾ ಕೊಡ್ಲಿ ರತ್ನ ಮುಂದಮ್ಮ. 16 ರೂಪಾಯಿ तो क्या तो मिले तो सोली में मिलता है. ಅದ್ರ ಜೊತೆ ಒಂದು ಲಂಗ ಇರ್ತೈತಿ. ಈಗ ನೆನಪಾ ಇರ್ತಾನ. इसका पैसा 25 ರೂಪಾಯಿ. 25 ರೂಪಾಯಿ. 25 ರೂಪಾಯಿ. ಅಲ್ಲ ನೀ ಏನ್ ವ್ಯಾಪಾರ ಮಾಡಕ್ ಬಂದಿಯ? ಎಲ್ಲ ಮುಚ್ಕೊಂಡು ಹೊರ ತಗೊಂಡ್ ಹೋಗ್ಬೇಕಂತ ಬಂದಿ. ಅಲ್ಲ ಈ ತಗೊಂಡಿನಿ 25 ರೂಪಾಯಿ ಅಂತೀಯಲ್ಲ, ಸ್ವಲ್ಪ ಕಡಿಮೆ ಮಾಡಿ ಕೊಡಲ್ಲ. 15 ರೂಪಾಯಿ ಕೊಡ್ತೀನಿ ಕೊಡು. अरे कैसा कोडली भाई, हम तो क्या तो बार बार चौकाशी. हम पहले तुम बोरी देकर साड़ी ಒಳಗ एक ಬಿಟ್ಟೆ, ಚೋರಿ ಒಳಗ 2 ಬಿಟ್ಟೆ. ಲಗ್ನ ಚಾ ಬಿಡೋದು ಮೇನ್ ಅಲ್ಲೇ ಬಿಡ್ಬೇಕು. ಚಾ ಬಿಡೋದ್ರಿ ಏನ್ ಹೇಳ್ಬೇಕು? ಅಲ್ಲ ಸರಿ, ಸೀರೆ ಒಳಗ 1 ಬಿಟ್ಟಿ, ಹೌದಾ? ಜಂಪರ್ದಾಗ 1 ಬಿಟ್ಟಿ, ಮತ್ ಲಂಗಾದಾಗ ಯಾಕೆ ಬಿಡುವಲ್ಲಿ? अरे कैसा मिलने भाई, हमारे पास भी कुछ अच्छी दो हल्ला नहीं दिया. ದೋಸ್ತ ನಾ ಒಂದ್ ಮಾತು ಹೇಳ್ತೀನಿ ಕೇಳ. ಬಿಡೋದಾಗಿತ್ತಂದ್ರ ಲಂಗಾದಾಗ ಬಿಡು, ಲಂಗ ನಿಂದ ತಗೊಂಡ್ ನೀನ ಹೋಗ್ಬಿಡ. रुको रुको चिट्टा बड़ा, फिर क्या हुआ ना, फिर क्या हुआ ना. ಓಕೆ ಅಂದಂಗ ಎಲ್ಲ ಇರೋಲ್ಲಕ್ಕ ಇನ್ನೊಂದ್ ಮರ್ತಿದ್ವಿ ನೋಡ. ನನ್ನ ಗಂಡಗ ಒಂದು ಲುಂಗಿ ತೆಗಿಯ. ಅಯ್ಯಯ್ಯೋ ಒಳಗಿಂದು ಅದೇನಲ್ಲ ಬ್ಯಾಡ, ನನ್ನ ಗಂಡನ ಕಡೆನ ಐತಿ ಅಂದಂಗ ರೊಕ್ಕ ಸೀದಾ ಹಿಂಗ್ ಹೋಗು, ಎಡಕ್ಕೊಳ್ಳು, ಅಲ್ಲಿ ನಿಂದ್ರ ಬಲಕ್ಕೊಳ್ಳು, ಅಲ್ಲಿ ನಿಂದ್ರ ಎಡಕ್ಕೊಳ್ಳು, ಅಲ್ಲಿ ನಿಂದ್ರ ಬಲಕ್ ಹೋಗು. ಅಲ್ಲಿ ಹೋಗಿ ಕೇಳ ಶೆಟ್ರ ಮನೆ ಎಲ್ಲಿ ಐತೆ ಅಂತ ಕೇಳಿದ್ರೆ ಸಾಕು, ಎಲ್ಲಾರು ಹೇಳ್ತಾರ. ನೀನ್ ಬರ್ಲ್ಯಾ? रुको रुको, दिल खुश करो. ಆ? अंजाल भाई दिल खुश करो. ಯಾವ್ದಾರು ಪುಷ್ಕರು ಪುಷ್ಕರ ಅಂತಾರ, ಏನು ಪುಷ್ಕರ ರೈಸ್ ಅಂತ ನೋಡು. ನಾನಿನ್ನ ಬಿಡುದಿಲ್ಲ. ಆಗಲಿ ಬಾಯಿ, ಹಂಗೆ ಆಗಲಿ ಬಾಯಿ. ಅಯ್ಯೋ ಹಂಗೆ ಆಗಲಿ ಬಾಯಿ, ಏನ್ ಹಂಗೆ ಆಗ್ಲಿ ಬೈ? ಹಂಗೆ
ಹೋಗ್ಬೇಕು. ಹಿಡ್ಕೊಂಡ್ ನನ್ನ ಗಂಡನ ಗೂಟ. ಅಂತೂ ನಾವು ಹುಡುಕುವ ಸ್ಥಳ ಈ ಬಟ್ಟೆ ಮಾರುವನ ವೇಷದಲ್ಲಿ ಪತ್ತೆ ಹಚ್ಚಿದಾಯಿತು. ಬೆಂಗಳೂರು ಮೈಸೂರುಗಳಲ್ಲಿ ಅನೇಕ ಕೊಲೆಗಳನ್ನು ಮಾಡಿ ಜೈಲಿನಿಂದ ಚಾಣಕ್ಯನೆಂಬುದು ತಪ್ಪಿಸಿಕೊಂಡು ಬಂದಿದ್ದಾನೆ. ನಾನು ಅವನನ್ನು ಅರೆಸ್ಟ್ ಮಾಡಿದ ನಮ್ಮ ದೇಶದಿಂದ ಪಾಪಿ ನನ್ನ ತಾಯಿಯನ್ನ ಕೊಂದು ನನ್ನ ತಂಗಿ ಲಾವಣ್ಯನನ್ನ ಬಾರಿಸಿಕೊಂಡು ಬಂದಿದ್ದಾನೆ. ಈ ನೀಚಲ ಇಲ್ಲಿಯ ಕುಟಿಲ ಕಾರ್ಯಸ್ಥಾನವನ್ನು ಬಯಲು ಮಾಡಿ ನನ್ನ ತಂಗಿಯನ್ನು ಕರೆದೊಯ್ಯಲೇಬೇಕು. ಅಲ್ಲಿಯವರೆಗೆ ಇಲ್ಲಿ ಯಾರಲ್ಲಾದರೂ ನೌಕರಿ ನೆಪದಲ್ಲಿ ಇಲ್ಲಿರಬೇಕು. ಹಾಗೂ ಯಾರಿಗೆ ಅನುಮಾನ ಬಾರದಂತೆ ಆ ಚಾಣಕ್ಯನಿರುವ ನಿವಾಸ ಸ್ಥಾನವನ್ನು ಪತ್ತೆ ಹಚ್ಚಿ ಅವನು ಕೊಲೆಗಾರ ಚಾಣಕ್ಯನಿದ್ದರೆ ನಾನು ಶ್ರೀಹಳ್ಳಿ ರಾಜಣ್ಣನನ್ನು ಅಣ್ಣ, ನಾನು ಮದುವೆ ಆಗಲು ಬಯಸಿದ್ದೇನಣ್ಣ. ವಿಜಯ್, ಈ ಸಂತೋಷದ ವಿಷಯವನ್ನು ಹೇಳಲು ಇಷ್ಟಕ್ಕೆ ಸಂಕೋಚ ಪಡ್ತಿದ್ದೀಯ? ಆ ವಿಷಯ ಬೇರೆ. ನಮ್ಮ ರಾಜ ಮನೆತನಕ್ಕೆ ಸರಿದೂಗುವಂತ ಮನೆತನದಲ್ಲಿ ನಿನಗೆ ಒಪ್ಪಿಗೆಯಾಗುವಂತ ಕಳ್ಳೆಯನ್ನು ತಂದು ಮದುವೆ ಮಾಡುತ್ತೇನೆ ಹಾಗೆ. ಆ ವಿಷಯ ಬೇರೆನಿದೆಯಣ್ಣ. ನಾನು ಹಣದಿಂದ ಒಂದು ಕನ್ಯೆಯನ್ನಾರಿಸದೆ ಗುಣದಿಂದ ಒಂದು ವಧವಿನಾರಿಸಿದ್ದೇನೆ. ಬಡವರ ಹುಡುಗಿ ನಡೆ ನುಡಿಯಲ್ಲಿ ಅಪ್ಪಟ ಅಪರಂಜಿ. ವಿಜಯ್, ನಿನ್ನ ಮನಃಪಹರಿಸಿದ ಪುಷ್ಪ ಯಾವುದೆಂದು ನಾನು ತಿಳಿಯಬಹುದೇ? ಕಮಲವನ್ನ ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರೂ ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವನ್ನು ರಚಿಸಿದ ಕಮಲ. ವಿಜಯ್, ಬ್ರಹ್ಮ ಸರಸ್ವತಿಯರಿಗೂ ವಾಸ ಮಾಡಲು ಅನುಮತಿ ಇಟ್ಟ ಕಮಲ. ವಿಜಯ್, ನಿನ್ನ ಮಾತಿನ ಅರ್ಥ? ನನ್ನ ಬಾಲ್ಯ ಸ್ನೇಹಿತ ಚಂದ್ರಿನ ಸಹೋದರಿ ಕಮಲ. ನಿನ್ನ ಬಾಲ್ಯ ಸ್ನೇಹಿತ ರಘುವಿನ ತಂಗಿ ಕಮಲ. ಓಹೋ, ಒಪ್ಪತ್ತಿನ ತುತ್ತಿಗಾಗಿ ಕಟ್ಟೆಯ ತಗುಲಿಯುವ ಚಂದ್ರ ತಂಗಿ ಕಮಲೆ, ದುಡಿಯಲಾಗದ ನಾಯಿಯಂತ ಹಿಡಿ ಹಲ್ಲ ಸಾಗಿದ ರಘುವಿನ ಸಹೋದರಿ ಕಮಲೆ. ಇಲ್ಲ ಅಣ್ಣ, ಇಲ್ಲ ಅಣ್ಣ. ಅಕ್ಕ ಶಾಲಿಗನಂತೆ ಪರೀಕ್ಷೆ ಪುಟ್ಟ ಕಿಕ್ಕಿದರು ಕಲ್ಮಶವಿಲ್ಲದ ಬೆಳಗಿದ ಚಕ್ಕ ಚುಕ್ಕ ಚಿನ್ನವದು. ಶಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಕಾರಣವನ್ನು. ವಿಜಯ್, ನಿನ್ನ ಮುಖ್ಯತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಹರಳಿಸಿ ಈ ಮನೆಯ ಸಿನಿಮಾಗಿರಿ ತೋಚಿರೋ ನಿಂತಿದ್ದಾಳೆ ಆ ಕಮಲೆ. ಅವಳ ಇಂಥ ಹುಟ್ಟು ವಿಚಾರಗಳಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಇಲ್ಲ ಅಣ್ಣ, ನಾನು ಅವಳ ವಿಜಯ್, ನಿನಗೆ ಅನುರೂಪವಾದಂತ ಕಲೆಯನ್ನು ಒಳ್ಳೆಯ ಮನೆತನದಲ್ಲಿ ನೋಡೋಣ. ವಿಜಯ್, ಇಲ್ಲ ಅಣ್ಣ, ಲಕ್ಷ್ಮಿಯಿಂದ
ನಿನ್ನ ಕೊಲ್ಲುವ ಸುಚಕ್ರವಲ್ಲಿರುವ ಆ ಚುಂಬು ಹಿಡಿದಿರುವ ಕಪ್ಪಣದ ಸಾವಾಸ ನಮಗತ್ತೆ. ನಾನು ಅವಳನ್ನು ಮನಸಾರೆ ಮೆಚ್ಚಿ ನನ್ನ ಮನದಾಗರದಲ್ಲಿ ಅಡಿಯಿಡಲು ಮಾತುಕತೆ ವಿಜಯ್ ಈ ಕುಬೇರ ನಗರದಲ್ಲಿ ಅಡಿಯಿರುವ ಯೋಗ್ಯತೆ ಆ ಬುಡಬಿಕಾರಿಗಳಿಗೆ ಬಂದು ಹಂಗುಟ ಇರದಿರಬಹುದಣ್ಣ. ಆದರೆ ಮಾತು ಕೊಟ್ಟಾಗಿದೆ, ತಪ್ಪಲಿಕ್ಕೆ ಇಷ್ಟವಿಲ್ಲ. ವಿಜಯ್ ಕೊಟ್ಟ ಮಾತನ್ನು ನಡೆಸಿಕೊಡಲು ಇಲ್ಲೇನು ರಾಜ್ಯ ಬಿಟ್ಟ ಸತ್ಯಾಗ್ತದೆ. ನಾನು ಏನೋ ಬುದ್ಧಿಮಂದನಾಗಿ ಮಾತು ಕೊಟ್ಟಿರಬಹುದು. ಅವರನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಕಾನೂನಿನಲ್ಲಿ ಏನಾದರೂ ಇದೆ? ವಿಜಯ್ ನಿಜವಾಗಿಯೂ ನೀರಿನ ಹೆಚ್ಚಿಸಿ ಈ ನಮ್ಮ ರಾಜ ಹಂತಸ್ತಿಗೆ ನಡೆದುಕೊಳ್ಳುವ ನೈಪುಣ್ಯತೆ ಆ ಚರಿತ್ರದಲ್ಲಿ ಬಂದಿದ್ದೆ. ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನೇ ರೇಖೆಗೊಳ್ಳುತ್ತೇವೆ ಅಣ್ಣ. ಮನುಷ್ಯನಲ್ಲಿ ಯಾವ ಅಂತಸ್ತು? ನೀತಿ ನಡವಳಿಕೆ ಅಂತಸ್ತು ಸರಿಯಾಗಿದ್ದರಾಯ್ತು. ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಹರಿಯುವ ತರದ ಹಣದ ಅಂತಸ್ತುವನ್ನು ಯಾಕೆ ನೋಡುವೆ ಅಣ್ಣ? ಗುಣವನ್ನು ನೋಡು. ಗುಣ ಶಂಕದ ಹಾಗೆ ಬೆಂಕಿಯೊಳಗೆ ಅದೆಷ್ಟು ಕಾಯಿಸಿದರೂ ಅದರ ಬೆಳಕು ಬದಲಾಗದು. ಆದರೆ ನಿನ್ನ ಕಾಗದ ಹಣದ ಕಟ್ಟನ್ನು ಹಾಕಿ ನೋಡು, ನಂತರ ನಿನಗೆ ಸಿಗುವುದು ಬೆರೆ ಬೂದಿ ಮಾತ್ರ. ವಿಜಯ್ ಸೋಕು ಮಾಡುವ ವೇದಾಂತವನ್ನು ಯಾವುದನ್ನ ವೇದಾಂತ? ಬೆಳಗಿದೆ ತೊಡನೆ ನೆನೆಯುವ ಶಿವನೇ ಆ ಹಣವನ್ನು ಸುಟ್ಟು ಅದರ ಬೂದಿಯನ್ನು ಬೈಲಿಗೆ ಪಡೆದು ಗುಣದ ಶಂಕವನ್ನು ದಚ್ಚಿದಾಗ ಇನ್ನು ಅವನು ಸೃಷ್ಟಿಸಿದ ಈ ಹುಲ್ಲು ಜೀವಕ್ಕೆ ಯಾಕೆ ಹಣಬಾರ್ದು? ಹಣದ ಬಿರುಗಾಳಿಯಲ್ಲಿ ತೂರಿ ಹೋಗದೆ ಗುಣದ ತಂಗಾಳಿಯಲ್ಲಿ ತೇಲಾಡುವ ವಿಜಯ್ ಸುಟ್ಟು ಕೆಟ್ಟದಾಗಿ ಬೆಟ್ಟದೆತ್ತರು ಬೆಳೆದರು. ಸೊಮ್ಮನೆಂಬ ಮಮತೆಯಿಂದ ತೆರೆ ಹಿಡಿದು ಕುಣಿಯಲಾಗಿ ಹೇಳುತ್ತೇನೆ ಕೇಳು. ನನಗೆ ಈ ಸಂಬಂಧತ್ತಿನ ಮಾತ್ರ ಇಷ್ಟವಿಲ್ಲ. ಒಂದು ಕಾಲಕ್ಕೆ ಹಿಡಿ ನಾಡನ್ನೇ ಹಾಡಿದವನು ಈಗ ಒಬ್ಬ ಎಕ್ಕಚ್ಚಿದ ಒಬ್ಬ ಬಡಾಧಿಕಾರಿಗಳ ಬೀಗತನ ಮಾಡಲೇ ನಮ್ಮ ಅಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ. ಈ ವೇಳೆಯಲ್ಲಿ ವಿಚಾರಿಸಿ ಗರ್ಜನೆಗೆ ಅವಕಾಶ ಮಾಡಿಕೊಡುವುದು ಬೇಡ. ಸಮಯ ನೋಡಿ ಇನ್ನೊಮ್ಮೆ ವಿಚಾರಿಸಿದ್ರಾಯ್ತು. ಆಗಲಿ ಅಣ್ಣ, ನೀನು ಹೇಳಿದ್ದನ್ನು ನಾನು ವಿಚಾರಿಸುತ್ತೇನೆ, ನಾನು ಹೇಳಿದ್ದನ್ನು ನೀನು ವಿಚಾರಿಸು. ವಿಚಾರಿಸಬೇಕಂತೆ ಈ ನಾಗರಾಜನ ವಿಚಾರಗಳು ಬದಲಾಗಬೇಕಾದರೆ ಸೂರ್ಯ ತನ್ನ ಹುಟ್ಟಿದ ದಿಕ್ಕಲ್ಲೇ ಬದಲಾಗಬೇಕಾದಷ್ಟು ಬಡಬಿಕಾರಿಗಳು. ತುಳಿಯಲಾಗದ ಪ್ರೇಮದ ನಾಟಕವನ್ನು ಹಾಡು ಹಣ ಗಳಿಸುವ ಮಾರ್ಗವನ್ನು ನೋಡುತ್ತಿದ್ದಾರೆ. ಭಾರತನ ಕೈಯಲ್ಲಿ ಒಟ್ಟಿಗೆ ಸೃಷ್ಟಿಸಿದ ಕಾಗೆ ಗಪ್ಪನೆ ಒಟ್ಟಿಗೆ ನಾಡುತ್ತದೆ. ಹೋದರೆ ನಾನು ವಿಜಯನಂತೆ ಬಾಲಕ ನಾನಲ್ಲ. ಕಾಗೆ ಸಟ್ಟನೆ ರೊಟ್ಟಿಗೆ ನಾರಿಸುವಟ್ಟಲ್ಲಿ ಗಟ್ಟಿಗೆ ತುಡುಕೊಂದಿಗೆ ಶಿವ ಜಾಣ ರಾಜ್ಯದ ಪಟ್ಟದರಸ ಈ ನಾಗರಾಜ
ಮಾಡುವುದು ಸ್ವಾಭಾವಿಕವಲ್ಲ ಬೆಳಗು. ಇರಲಿ, ನಮ್ಮ ಹೊರಗಿಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದ್ಯಾ? ನೋಡಿ ನಾಗರಾಜ್, ಅರಮನೆ ಹಳೆಯದಾದರೂ ಹೊಸದನ್ನು ನೋಡಿ ಮೀರಿಸುವಂತಿದೆ ನಮ್ಮ ಲಾವಣ್ಯ. ಗೆಳತಿಯೋ ಸಹೋದರಿಯೋ ಅದನ್ನು ನಾನರಿಯಲು ಇಚ್ಛಿಸುವಂತೆ. ಒಟ್ಟಾರೆ ನನ್ನಲ್ಲಿ ನಂಬಿಕೆ ಎಂದರೆ ಸಾಕು, ನಿಮ್ಮನ್ನು ಸಾಯುವವರಿಗೆ ಸಾಕುವವನೇ ನನ್ನ. ಉಂಡ ಎರಡ ಮನೆಗೆ ದ್ರೋಹಿ ಬಗೆಯುವ ದ್ರೋಹಿ ನಾನಲ್ಲ. ಈ ಚಾಣಕ್ಯ ಸೇನಕ್ಕಾಗಿ ತ್ಯಾಗಕ್ಕೂ ಸಿದ್ಧ. ನನಗೆ ನಿಮ್ಮೊಂದಿಗಿನ ದೇಹ ಬಂಧನ ಸಂತೋಷವುಂಟು. ತೆಗೆದುಕೊಳ್ಳುವಂತೆ ಮಾಡಿ ಬಂದ ಹಣವನ್ನು ಎಚ್ಚರಿಕೆ ಸರಿವ. ಈಗಾಗಲೇ ನಾವು ಹೊರಡುವೆ. ಚಾಣಕ್ಯ, ನನಗೆ ನಿಮ್ಮ ಲಾವಣ್ಯದ ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯಳ ಅದ್ಭುತ ನೃತ್ಯಗಾರತಿ. ಇವಳ ನೃತ್ಯ ನೋಡುವುದೆಂದರೆ ಮರುಭೂಮಿಯಲ್ಲಿ ಅಮೃತ ಕೊಡುವಂತೆ. ವೆರಿ ಗುಡ್. ನನಗೆ ಇಂಥ ನೃತ್ಯಗಾತಿಯೊಬ್ಬಳ ಮೊದಲಿಂದಲೂ ಇತ್ತು. ಇಂದು ನಮ್ಮ ಇಂಗಿತದಂತೆ ನೃತ್ತಿಸಬಲ್ಲಳೆ. ನಾಗರಾಜ್, ಅವಶ್ಯವಾಗಿ ತಮ್ಮ ಅಪ್ಪಣೆಯನ್ನಾದರೆ ತಪ್ಪು ಅಪ್ಪು ಪ್ರಸನ್ನಗಳಲ್ಲಿ ನೃತ್ತಿಸಬಲ್ಲರು. ನಾಗರಾಜ್, ಇವಳು ನಿಮ್ಮ ಆಜ್ಞೆ ಪಾಲಕರು. ಚಾಣಕ್ಯ, ಸರಿ, ಹಾಗಾದರೆ ಎಲ್ಲರೂ ಒಳಗೆ ಬನ್ನಿ, ಇದ್ದ ವಿಷಯ ತಿಳಿದು. ಚಂದ್ರನನ್ನು ಅವರಣ್ಣನ ಹೆಸರಲ್ಲಿ ಕರೆದುಕೊಂಡು ಬಾ. ಆಯ್ತಿದ್ದಾನೆ, ವಿಷಯ ಗುಟ್ಟಾಗಿರುತ್ತೆ. ಆಯ್ತಾನೆ. ಮತ್ತು ಗೆಲಿಗಿನ ನೀಲಪ್ಪ ಇವರು 5 ತೊಲೆ ಬಂಗಾರ 501 ರೂಪಾಯಿ ಕೊಟ್ಟಿರ್ತಾರೆ. ಮತ್ತು ಮಧ್ಯಕಾಲೀನ ಮಾರಾಟ ಇವರು 5 ತೊಲೆ ಬಂಗಾರ 101 ರೂಪಾಯಿ ಕೊಟ್ಟಿರ್ತಾರೆ. ಈ ಮೂರು ನಂತರ ಏನು ಮಾಡಬೇಕು? ಅವರು ಪಾತ್ರ 10 ತೊಲೆ ಬಂಗಾರ ಕೊಟ್ಟಿರ್ತಾರೆ, ಅವರು ಮತ್ತೆ ಕರ್ಕೊಳ್ಳಬೇಕು.
ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಗಾರಿದ ಈ ದಿನ ನಿಶಯ ನೆತ್ತಗಾರಿದ ಈ ದಿನ ನಿಶಯ ನೀಯ ನಮ್ಮದೆ ಭಾವದ ದಿನವೋ ಮತ್ತಲ್ಲಿ 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 ಕುಣಿಯದ ಬಾರೋ ಮಗ ಚಿಕ್ಕಲಿ ಕಳಕೋತಿ ಗೊತ್ತಾರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀ ಗೋಲಿ ಬರದು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎನ್ನ ಪಾಟಲ್ಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಡಿಯೋಣ ಬಾರೋ ಮಗ ಚಿಕ್ಕಲಿ ಕಳಕೋತಿ ಗೊತ್ತಾರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ಬನ್ನಿ ನಿಮ್ಮ ಅಣ್ಣರೊಬ್ಬ ಹೊರಗಡೆ ಹೋಗಿದ್ದಾರೆ ಇನ್ನೇನು ಬಂದ್ರು ಬರ್ಬಹುದು ನೋಡ್ಕೊಳ್ಳಿ ತಿನ್ಲಿಕ್ಕೆ ಹಣ್ಣು ಬೇಕು ಕುಡಿಲಿಕ್ಕೆ ಪಾನಿ ಬೇಕು ತುಂಬಾ ಧನ್ಯವಾದಗಳು, ಏನು ಬೇಡ. ಎಲ್ಲಿ ತಂಪಾದ ಪಾನಿಯನ್ನಾದ್ರೂ ಕುಡಿಯುವಂತೆ ತರ್ತೇನೆ ನಿಲ್ಲಿ ತೆಗೆದುಕೊಳ್ಳಿ. ಈ ತಂಪಾದ ಪಾನಿ ಕುಡಿದು ಆಯಾಸ ಪರಿಹರಿಸಿ ನನಗೆ ಏಕೋ ತಲೆ ತಿರುಗಬೇಕು ಆಗ್ತದಲ್ಲ. ಇಲ್ಲ ಇಲ್ಲ, ಈ ಜಗತ್ತಲ್ಲೇ ತಿರುಗುತ್ತದೆ. ಜಗತ್ತು ತಿರುಗ್ತಾ ಇಲ್ಲ, ನಿಮ್ಮ ತಲೆನೇ ತಿರುಗ್ತಾ ಇದೆ ಅಷ್ಟೇ. ಇನ್ನೇನು, ಮಣ್ಣ ಭಾರವಾಗಿ ನಿಲ್ಲಲಾಗತ್ತಲ್ಲ. ನೋಡಿ, ಕ್ಷಮಿಸಬೇಕಾದಿತ್ತು. ಮಣ್ಣ ಭಾರವಾಗಿ ನಿಲ್ಲಲು ಆಗುತ್ತಿಲ್ಲ. ನೋಡಿ, ಕ್ಷಮಿಸಬೇಕಾಗಿದ್ದು ನೀವಲ್ಲ, ನಾನಲ್ಲ. ನೋಡಿ, ಈ ಇಹಲೋಕವನ್ನ ಮರೆತಿರುವ ನಿಮಗೆ ಇಂದು ಈ ದೇಹದ ರಸದೌತಣವನ್ನ ನೀಡುವೆ. ಅದಕ್ಕೆ ನಿಮಗೆ ಸ್ವಾಗತ. ಸ್ವರ್ಗ
ನರಸಣ್ಣ ದೊರೆ ಇವರಿಗೆ ಮುದುಕಪ್ಪ ಸಂಘ ಹೊನ್ಕಾಟ್ಮಳಿ ಇವ್ರಿಗೆ 2 ತೊಲೆ ಬಂಗಾರ ಕೊಟ್ಟಿರ್ತಾರ ಮತ್ತೆ 1000 ರೂಪಾಯಿ. ಅದೇ ತರ 5000 ರೂಪಾಯಿ. ಬಸವರಾಜ್ ಚಿಂಚರಕಿ 1/2 ತೊಲೆ ಬಂಗಾರ 1 ಚೈನ್ ಬೆಳ್ಳಿ. ಬಂಗಾರ ರಘುಪಾತ್ರ ಮಾಡಿರುವ ಭೀಮಣ್ಣ ಅವರಿಗೆ ದಯವಿಟ್ಟು ಈ ರಮಣ ಪತ್ರಕ್ಕೆ 5 ತೊಲೆ ಬಂಗಾರ ಕೊಟ್ಟಿರ್ತಾರೆ. ಕಾಟ್ಮಳಿ 3 ತೊಲೆ ಬೇಳೆ 1100 ರೂಪಾಯಿ ಕೊಟ್ಟಿರ್ತಾರೆ. ದಯವಿಟ್ಟು ಒಳಗಿನವ್ರು ಎಲ್ಲರೂ ಹೊರಗೆ ಬರ್ಬೇಕು. 5 ತೊಲೆ ಬೆಳ್ಳಿ ಕಡೆ ಎಲ್ಲರೂ ಹೊರಗಡೆ ಬರ್ಬೇಕು. ಎಲ್ಲರೂ ಮಾತಾಡ್ಕೊಂಡು ಸಿಗ ಜಾರಿಲ್ಲ ನೀವು